ನನ್ನನ್ನ ಈ ಮನೆಯಿಂದ ಓಡಿಸ್ತೆ ಅಲ್ವಾ? ನೋಡ್ತಾ ಹೋಗು. ನಾನು ನಿನ್ನನ್ನ ತೋರಿಸ್ಕೊಡದೆ ಇದ್ರು ನಿನ್ನ ಹಣೆ ಬರಹ ನಿನ್ನನ್ನ ತೋರಿಸ್ಕೊಡುತ್ತೆ. ನಾನು ಇಲ್ಲಿಗೆ ಬಂದಾಗ್ಲೇ ಹಾವಿನ ವಾಸನೆ ಬಂತು. ಈಗ ನನಗೆ ಖಾತ್ರಿ ಆಯ್ತು, ಆ ನಾಗಿಣಿ ಇಲ್ಲೇ ಇದ್ದಾಳೆ. ಅವನು ಶಕ್ತಿ ಪರೀಕ್ಷೆಗೆ ನಿಂತ್ರೆ ನನ್ನ ಅಸಲಿ ರೂಪ ಎಲ್ರಿಗೂ ತಿಳಿದು ಹೋಗುತ್ತೆ. ಹಾಗಾಗಬಾರ್ದು ಅಂದ್ರೆ ನಾನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ನನ್ನ ಶಕ್ತಿಗಳನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಬಾಬಾ, ಏನ್ ನಡೀತಾ ಇದೆ ಇಲ್ಲಿ? ತಾಯಿ, ಇದು ಸರ್ಪ ಮಂಡಲ. ನಿಮ್ ಮನೆ ಒಳಗಡೆ ಯಾವ ನಾಗವೇ ಇದ್ರೂ ಈ ಮಂಡಲದ ಪ್ರಭಾವದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಮನೆ ಒಳಗಡೆ ನಾನು ಬರಲ್ಲ. ಇಲ್ಲಿಂದನೇ ನಿಮ್ ಮನೆ ಒಳಗಡೆ ಇರೋ ಹಾವು ಹೊರಗಡೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಿಮ್ ಮನೆ ಒಳಗಡೆ ನನ್ನ ಶಕ್ತಿಯ ತರಂಗಗಳನ್ನ ಕಳಿಸ್ತಾ ಇದ್ದೀನಿ. ಆ ನಾಗಿಣಿ ನಿಮ್ ಮನೆ ಒಳಗಡೆ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಈ ಮಂಡಲದೊಳಗಡೆ ಕರ್ಕೊಂಡ್ಬಂದು ಕೂರಿಸುವಂತ ಶಕ್ತಿ ನನ್ನ ತರಂಗಗಳಿಗಿವೆ. ಜೈ ಮಹಾಕಾಲ. ಅರ್ಜುನ್, ಆ ನಾಗಿಣಿ ಮಂಡಲದೊಳಗಡೆ ಬಂದು ಕೂರ್ತಿದ್ದ ಹಾಗೆ ಈ ಅಸ್ತ್ರದಿಂದ ಒಂದೇ ಏಟಿಗೆ ಅವಳ ತಲೆ ಕತ್ತರಿಸ್ಬಿಡು. ತಗೋ. ನಾನು ಅವನ ಸಾಯಿಸ್ಬೇಕಾ? ಯಾಕೆ? ಭಯನ? ಭಯ ಅಂತಲ್ಲ, ಆದ್ರೂ ಮೊದಲಿಂದನೂ ನನಗೆ ಹಾವುಗಳಂದ್ರೆ ಪ್ರೀತಿ, ಅಕ್ಕರೆ. ಅದಕ್ಕೆ ಹಾವನ್ನ ಸಾಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಈ ನಾಗಿಣಿ ಮೇಲೆ ನನಗೆ ಯಾವುದೇ ಕರುಣೆ ಇಲ್ಲ. ನಮ್ಮ ಮನೆಯವ್ರಿಗೆ ಕೊಡಬಾರ್ದು ಕಾಟ ಕೊಟ್ಟ ನಾಗಿಣಿ ಮೇಲೆ ನನಗೆ ಯಾವುದೇ ಪ್ರೀತಿ ಆಗ್ಲಿ ಅಕ್ಕರೆ ಆಗ್ಲಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಮೃತ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿರೋ ನಾಗಿಣಿನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೀವು ತಂದವಳನ್ನ ಇಲ್ಲಿ ಕೂರಿಸಿ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಆಹಾ, ತಾಳಿ ಕಟ್ಟಿಸ್ಕೊಂಡಿದ್ದ ಗಂಡನ ಹತ್ರನೇ ಕತ್ತು ಕಡಿಸ್ಕೊಳ್ಳುವಂತಹ ಸೌಭಾಗ್ಯ ಎಷ್ಟು ಜನಕ್ಕಿರುತ್ತೆ ಹೇಳು? ಪುಣ್ಯವಂತೆ ಅಮೃತ ನೀನು. ನಿನ್ನ ಆರಾಧಕಿಯಾದ ನನಗೆ ಇಂಥ ಪರೀಕ್ಷೆಗಳೆಲ್ಲ ಏನು ಹೊಸದಲ್ಲ. ಧರ್ಮ ಯುದ್ಧದಲ್ಲಿ ಇದೆಲ್ಲ ಸಹಜ. ನಾನು ಸಾವಿಗೆ ಹೆದರೋಳಲ್ಲ ಭಗವಂತ. ಆದ್ರೆ
ನನಗೆ ಎದುರಾಗಿರೋ ಕಂಟಕದ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಶೇಷಾಳಂತಹ ಸ್ವಾರ್ಥಿಯಾದ ಮಿತ್ರ ದ್ರೋಹಿ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಆ ಭೈರವ ನಿಂತಿದ್ದಾನೆ. ಅಧರ್ಮಕ್ಕೆ ಜಯ ಆಗೋದಿಕ್ಕೆ ನೀನು ಅವಕಾಶ ಮಾಡಿಕೊಡಲ್ಲ ಅಂತ ನಂಬಿರೋ ಈ ನಿನ್ನ ಭಕ್ತಿಯ ನಿರೀಕ್ಷೆನ ಹುಸಿ ಮಾಡಿಬಿಡ ಪರಮೇಶ್ವರ. ಹೇಗಾದ್ರೂ ಮಾಡಿ ಈ ಸಂಕಟದಿಂದ ನನ್ನನ್ನು ಪಾರು ಮಾಡು. ನನಗೆ ದಾರಿ ತೋರಿಸು. ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ಮಟ್ಟಕ್ಕೂ ಬೇಕಾದ್ರೆ ಇಳಿಯೋ ಶೇಷ ಮತ್ತು ಭೈರವನಂತಹ ನೀಚರ ಮದವನ್ನ, ಅಹಂಕಾರನ ಬಲಿ ಹಾಕು ತಂದೆ. ಧರ್ಮವನ್ನ ಎದುರು ಹಾಕೊಂಡವ್ರಿಗೆ ದುರ್ಗತಿ, ಕಟ್ಟಿಟ್ಟ ಬುತ್ತಿ ಅನ್ನೋದು ಆ ಪಾಪಿಗಳಿಗೆ ಮನವರಿಕೆ ಆಗ್ಬೇಕು. ಕಾಪಾಡು, ಕಾಪಾಡು ತಂದೆ, ಕಾಪಾಡು. ಓಂ ನಮಃ ಶಿವಾಯ. ಓಂ ನಮಃ ಜೈ ಮಹಾಕಾಲ. ಹೋಗೋ ಹೋಗೋ. ನಾಗಿಣಿ ಮನೇಲಿ ಯಾವ ಮೂಲೆಯಲ್ಲಿ ಅಡಗಿದ್ರು ಬಂಸಿ ಮಂಡಲಕ್ಕೆ ಕರ್ಕೊಂಡ್ಬಂದು ಕೂರ್ಸು. ಹೋಗೋ.
ಬಾಬಾ ಏನಾಯ್ತು? ಇಲ್ಲ ವಿಷ್ಣು, ಇಲ್ಲ. ನಾಗಿಣಿ ಇಲ್ಲಿಲ್ಲ ವಿಷ್ಣು. ಮತ್ತೆ ಆಗ್ಲೇ ಇದ್ದಿರ್ಬೋದು ತಾಯಿ. ಆದ್ರೆ ಈಗ ನನ್ನ ಶಕ್ತಿಗೆ ಹೆದರಿ ಈ ಮನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲೇ ಇದ್ದಿದ್ದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಶಕ್ತಿಯ ಪ್ರಭಾವದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇನ್ನು ನೀವೆಲ್ಲ ನಿಶ್ಚಿಂತೆಯಿಂದ ಇರ್ಬೋದು. ಓಡು ಹೋಗ್ದೆ ಬೇರೆ ಏನ್ ತಾನೇ ದಾರಿ ಉಳಿದಿರುತ್ತೆ ಅಮೃತ ನಿನಗೆ? ನನ್ನ ಅರ್ಜುನ ನಾನಿಂದ ದೂರ ಮಾಡಕ್ ನೋಡ್ದೆ ಅಲ್ವಾ? ಅನುಭವಿಸು ಅನುಭವಿಸು. ಈಗ ಓಡು ಹೋಗಿದೀಯಾ, ಮತ್ತೆ ಯಾವುದೇ ಕಾರಣಕ್ಕೂ ಈ ಮನೆಗೆ ನಿನ್ನ ಬರೋದಿಕ್ಕೆ ಅವಕಾಶ ಮಾಡಿಕೊಡಲ್ಲ ನಾನು. त्रिशूलगात्रम् सत्यप्रभाव दिव्यप्रकाश मन्त्रस्वरूपमात्रम् निष्प्रपञ्चादि निष्कलङ्कोऽहं निजपूर्णबोधहम् प्रत्यगात्माहं नित्यब्रह्मोऽहं स्वप्रकाशोऽहम् सच्चित् प्रमाणम् ओम मूलप्रमेयम् ओम अयं ब्रह्मास्मि ओम अहं ब्रह्मास्मि ओम संहारः सकललोकाय सर्वभूताय सत्य साक्षात्कारः ಯಾಕೆ ಘೋರ ಮನಸ್ಸನ್ನು ಇಷ್ಟು ದುರ್ಬಲ ಮಾಡ್ಕೊಂಡಿದ್ಯಾ? ನನಗೆ ತಿಳಿದ ಹಾಗೆ ಘೋರ ಯಾವತ್ತು ಈ ರೀತಿ ಸೋಲು ಒಪ್ಕೊಂಡವನಲ್ಲ ಅಲ್ವಾ? ಸೋಲನ್ನೋದು ಇವತ್ತು ನನ್ನ ಬಳಿ ಸುಳಿಯೋದಕ್ಕೆ ಹೆದರ್ಕೊಳ್ಳುತ್ತೆ ಗುರುಗಳೇ. ಹಾಗಾದರೆ ಏನಾಯ್ತು ಆ ನಿನ್ನ ಏಕಾಗ್ರತೆಗೆ? ಧ್ಯಾನ ಮಾಡಕ್ಕಾಗ್ತಿಲ್ವಲ್ಲ ಯಾಕೆ? ಅದು ನನಗೂ ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಮನಸ್ಸು ಹಗುರವಾಗಿಲ್ಲದಿದ್ದರೆ, ಬೇಡದ ಯೋಚನೆಗಳ ಭಾರ ಇದ್ದರೆ ಏಕಾಗ್ರತೆ ಅನ್ನೋದು ಕಷ್ಟ ಸಾಧ್ಯವಾಗುತ್ತದೆ ಘೋರ. ಮನಸ್ಸು ಹಗುರಾಗಿದ್ದರೆ ಎಲ್ಲವೂ ತಾನಾಗೆ ನಿನ್ನ ಹಿಡಿತಕ್ಕೆ ಸಿಗ್ತಾ ಹೋಗುತ್ತೆ. ಈಗ ಆಗ್ಬೇಕಿರೋದು ಅದೇ. ನೀವು ಹೇಳಿದ್ದೆಲ್ಲ ನನ್ನ ಬುದ್ಧಿಗೆ ಅರ್ಥ ಆಗ್ತಾ ಇದೆ ಗುರುಗಳೇ. ಆದ್ರೆ ಆಗಿರೋ ಅವಮಾನವನ್ನು ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ತಯಾರಿಲ್ಲ. ಆ ಘಟನೆ ನೆನೆಸ್ಕೊಂಡ್ರೆ ಇವತ್ತು ನನ್ನ ರಕ್ತ ಕುದಿಯುತ್ತೆ. ನನ್ನ ಕಣ್ಣು ಹೋಗಿ
ಇವತ್ತಿಗೆ 11 ವರ್ಷಗಳಾದವು. ನಿಮಗೆ ಗೊತ್ತಿರೋ ಹಾಗೆ ಸರ್ಪಗಳ ಬಗ್ಗೆ ಸಂಶೋಧನೆ ಮಾಡೋ ಪ್ರೊಫೆಸರ್ ನಾನು. ಭಗವಂತ, ನನ್ನ ಪ್ರಾರ್ಥನೆ ನನಗೆ ಕೇಳಿಸಿದೆ. ಅದಕ್ಕೆ ಈ ಗಿಳಿನ ಇಲ್ಲಿಗೆ ಕಳಿಸ್ಕೊಟ್ಟಿದ್ಯಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮನೆಯವರೆಲ್ಲ ಇಲ್ಲಿದ್ದಾಗ ನೀನೇನ್ ಮಾಡ್ತಾ ಇದ್ದೆ ತಾಯಿ ಒಬ್ಳೆ? ಮನೆಗೆ ನಾಗಿಣಿ ಬಂದಾಗಿಂದ ನನ್ನ ಮನಸ್ಸು ಚಡಪಡಿಸ್ತಿತ್ತು ಬಾಬಾ. ಅದಕ್ಕೆ ಆ ಪರಮೇಶ್ವರನ ಆರಾಧನೆ ಮಾಡ್ತಾ ಇದ್ದೆ. ಆ ನಾಗಿಣಿಯಿಂದ ನಮ್ಮ ಮನೆಯವ್ರನ್ನ ಕಾಪಾಡು ಅಂತ ಬೇಡ್ಕೋತಾ ಇದ್ದೆ. ನಾನಿರುವಾಗ ಯಾರಿಗೂ ಯಾವ ಆತಂಕವೂ ಬೇಡ ತಾಯಿ. ಇನ್ನು ಮುಂದೆ ಆ ನಾಗಿಣಿಯಿಂದ ಯಾರಿಗೂ ಯಾವ ಸಮಸ್ಯೆಯೂ ಕೂಡ ಬರಲ್ಲ. ಆ ನಾಗಿಣಿ ಬಗ್ಗೆ ನೀವೆಲ್ಲ ಮರ್ತ್ಬಿಡಿ. ನೀವೆಲ್ಲ ನಿಶ್ಚಿಂತೆಯಿಂದ ಇರಿ. ಓಹೋ, ಶಕ್ತಿನ ಗಿಳಿಯಲ್ಲಿಟ್ಟು ಬಚಾವಾಗ್ಬೋದು ಅಂತ ಅನ್ಕೊಂಡಿದ್ಯಾ? ಈ ಕ್ಷಣಕ್ಕೆ ನೀನು ತಪ್ಪಿಸ್ಕೊಂಡಿರಬಹುದು. ನೋಡ್ತಾ ಹೋಗು, ಆ ಗಿಳಿನ ಮುಗಿಸಿ ಅದರಲ್ಲಿರೋ ನಿನ್ನ ಶಕ್ತಿಗಳನ್ನ ನನ್ನ ವಶಕ್ಕೆ ತಗೋತೀನಿ. ನಿನ್ನ ಈ ಕೆಲಸದಿಂದ ನನಗೆ ಉಪಕಾರ ಆಗಿದೆ. ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿದ್ಯಾ?